ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲಲ್ಲಿ ಒಂದು ಬಹಳಷ್ಟು ಜನ ಸಾಮಾನ್ಯವಾಗಿ ಸಫರ್ ಆಗುವಂತಹ ಮತ್ತು ಮಹಿಳೆಯರು ಜಾಸ್ತಿ ಸಫರ್ ಆಗುವಂತಹ ಒಂದು ಚರ್ಮದ ಸಮಸ್ಯೆಯ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮಗೆಲ್ಲರಿಗೂ ಗೊತ್ತಿದೆ, ಸಾಮಾನ್ಯವಾಗಿ ಮುಖದ ಮೇಲಿನ ಕಲೆಗಳು ಅನ್ನುವಂತಹದ್ದು ಎಲ್ಲರಿಗೂ ಎದ್ದು ಕಾಣುವಂತಹ ಸಮಸ್ಯೆ. ಇದಕ್ಕೆ ಬಹಳಷ್ಟು ಜನ ಬಹಳಷ್ಟು ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಆದರೂ ಕೂಡ ಅದ್ರ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಇರಲ್ಲ, ಗೊಂದಲ ಇರುತ್ತೆ ಏನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಇವತ್ತು ನಾವು ಬಂಗು ಅಥವಾ ಮಂಗು ಅಂತ ಹೇಳ್ತಾರಲ್ಲ, ಅಂದರೆ ಮುಖದ ಮೇಲೆ ಕಪ್ಪಗಿನ ಪ್ಯಾಚ್ಗಳಾಗುವಂತಹದ್ದು, ಆ ಕಪ್ಪು ಕಲೆ ಅಥವಾ ಪ್ಯಾಚ್ ಏನು ಬರುತ್ತೆ, ಆ ಬಂಗು ಅಥವಾ ಮಂಗು ಅನ್ನುವಂತಹ ಸಮಸ್ಯೆಯ ಬಗ್ಗೆ ನಾವು ವಿವರವಾಗಿ ನೋಡ್ತಾ ಹೋಗೋಣ. ಅದರ ಕಾರಣಗಳೇನು, ಲಕ್ಷಣಗಳೇನು, ಅದನ್ನು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು, ಮತ್ತು ಟ್ರೀಟ್ಮೆಂಟ್ ಸುಲಭನೋ ಅಲ್ವೋ, ಮತ್ತು ಇನ್ನೊಂದಷ್ಟು ಸಾಮಾನ್ಯವಾಗಿ ಜನರಲ್ಲಿರುವಂಥ ಗೊಂದಲ ಏನು ಈ ಮಂಗು ಅನ್ನುವಂತಹದ್ದು ಬಂತು ಅಂತಂದರೆ ಜೀವನದಲ್ಲಿ ಕಷ್ಟ ಸ್ಟಾರ್ಟ್ ಆಗುತ್ತೆ, ಆರ್ಥಿಕವಾಗಿ ಅಥವಾ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳು ಬರುತ್ತೆ. ಇವೆಲ್ಲ ಒಂದು ನಂಬಿಕೆಗಳಿದ್ದಾವೆ. ಇದು ಸರಿನೋ ಅಲ್ವೋ, ಈ ಎಲ್ಲ ವಿಚಾರವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ನಾನು ಡಾಕ್ಟರ್ ಕೃಷ್ಣಮೂರ್ತಿ BS, ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ, ಚಿಕ್ಕಬಳ್ಳಾಪುರ. ಈ ಮಂಗು ಅಥವಾ ಬಂಗು ಅಂತ ನಾವೇನು ಹೇಳ್ತೀವಿ, ಈ ಮಂಗು ಅಥವಾ ಬಂಗು ಯಾವ ಏಜಲ್ಲಿ ಬೇಕಾದರೂ ಸ್ಟಾರ್ಟ್ ಆಗ್ಬೋದು. ನೀವು ಕೆಲವೊಂದು ಸರ್ತಿ ನೋಡಿರ್ಬೋದು, ಚಿಕ್ಕ ಮಕ್ಕಳಲ್ಲಿ 10-12 ವರ್ಷದ ಮಕ್ಕಳಲ್ಲಿ ಕೂಡ ಕೆಲವೊಂದು ಸರ್ತಿ ಮುಖದ ಮೇಲೆ ಅಲ್ಲಲ್ಲಿ ಬರುವಂತಹ ಪಿಗ್ಮೆಂಟೇಷನ್ ಪ್ಯಾಚಸ್ಗಳನ್ನು ನೋಡಿರಬಹುದು. ಅಥವಾ ಸಾಮಾನ್ಯವಾಗಿ 30-50 ವರ್ಷದ ನಡುವಲ್ಲಿ ಇರುವಂಥವರಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರ್ತದೆ. ಇದಲ್ಲದೆ ಇನ್ನು 60-70 ವರ್ಷ ಆದ ಮೇಲೆ ಕೂಡ ಶುರುವಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾದರೆ ಈ ಮಂಗು ಅಥವಾ ಬಂಗು ಅನ್ನುವಂತಹದ್ದಕ್ಕೆ ಕಾರಣಗಳೇನು, ಯಾವ ಕಾರಣದಿಂದ ಈ ಸಮಸ್ಯೆ ಬರುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಈ ಮಂಗು ಅಥವಾ ಬಂಗು ಬರುವಂತಹದಕ್ಕೆ 4 ವಿಧವಾದ ಕಾರಣಗಳನ್ನು ನಾವು ಲಿಸ್ಟ್ ಔಟ್ ಮಾಡಬಹುದು. ಒಂದನೆಯದು ಹೈಪರ್ ಪಿಗ್ಮೆಂಟೇಷನ್, ಅಂದರೆ ಚರ್ಮದಲ್ಲಿ ಆ ಭಾಗದಲ್ಲಿ ಮೆಲನಿನಿನ ಉತ್ಪತ್ತಿ. ಮೆಲನಿನ್ ಅಂತಂದರೆ ಚರ್ಮಕ್ಕೆ ಬಣ್ಣವನ್ನು ಕೊಡುವಂತಹ ಒಂದು ಹಾರ್ಮೋನ್. ಈ ಮೆಲನಿನಿನ ಉತ್ಪತ್ತಿ ಜಾಸ್ತಿ ಆದಾಗ ಅದು ಕಪ್ಪಗಾಗಿರುವಂತಹ ಪ್ಯಾಚನ್ನು ಫಾರ್ಮ್ ಮಾಡ್ತಾ ಹೋಗ್ತದೆ. ಈ ಮೆಲನಿನಿನ ಉತ್ಪತ್ತಿ ಜಾಸ್ತಿ ಆಗೋದಕ್ಕೆ ಬಹಳಷ್ಟು ಕಾರಣಗಳಿರಬಹುದು. ಒಂದು, ಸೂರ್ಯನ ಬಿಸಿಲಿಗೆ ಜಾಸ್ತಿ ಎಕ್ಸ್ಪೋಸ್ ಆದವಾಗ ಆ ಸೂರ್ಯನ ಕಿರಣಗಳು ಬಿದ್ದು ಅವು ಆ ಜಾಗದಲ್ಲಿ ಮೆಲನಿನ್ ಉತ್ಪತ್ತಿಯನ್ನು ಜಾಸ್ತಿ ಮಾಡಿಸಿ ಪಿಗ್ಮೆಂಟೇಷನನ್ನು ಜಾಸ್ತಿ ಮಾಡಿಸಬಹುದು. ಇದು ಒಂದು ಕಾರಣ. ಎರಡನೆಯದು, ದೇಹದಲ್ಲಿನ ಹಾರ್ಮೋನಿನ ವ್ಯತ್ಯಾಸಗಳು ಕೂಡ ಈ ಮೆಲನಿನನ್ನು ಉತ್ಪತ್ತಿಯನ್ನು ಜಾಸ್ತಿ ಮಾಡಿಸಿ ಮಂಗು ಅಥವಾ ಬಂಗನ್ನು ತರಬಹುದು. ಸಾಮಾನ್ಯವಾಗಿ ಹೇಗೆ ಅಂತಂದರೆ, ಈ ಹೆಣ್ಣು ಮಕ್ಕಳು ಮೆಚ್ಯೂರ್ ಆದಂತಹ ಸಂದರ್ಭದಲ್ಲಿ ದೇಹದಲ್ಲಿ ಆಗುವಂತಹ ಹಾರ್ಮೋನಿನ ವ್ಯತ್ಯಾಸಗಳು, ಅಥವಾ ಈ ಮೆನ್ಸ್ಟ್ರುವಲ್ ಪೀರಿಯಡ್ ಆಗುವಂತಹ ತಿಂಗಳು ಮುಟ್ಟಾಗ್ತಾರಲ್ಲ ಆವಾಗ ಆಗುವಂತಹ ದೇಹದಲ್ಲಿನ ಹಾರ್ಮೋನಿನ ವ್ಯತ್ಯಾಸಗಳು, ಅಥವಾ ಹೆಣ್ಣು ಮಕ್ಕಳು ಪ್ರೆಗ್ನೆಂಟ್ ಆದವಾಗ ಅಥವಾ ಬಾಣಂತಿ ಸಂದರ್ಭದಲ್ಲಿ ದೇಹದಲ್ಲಿ ಆಗುವಂತಹ ಹಾರ್ಮೋನಿನ ವ್ಯತ್ಯಾಸಗಳು, ಅಥವಾ ಮುಟ್ಟು ನಿಲ್ಲುವಾಗ ಮೆನೋಪಾಸ್ ಆದಂತಹ ಕಂಡೀಷನ್ಸ್ಗಳಲ್ಲಿ ದೇಹದಲ್ಲಿ ಆಗುವಂತಹ ಹಾರ್ಮೋನಿನ ವ್ಯತ್ಯಾಸಗಳು, ಇವು ಸಾಮಾನ್ಯವಾಗಿ ಅಲ್ಲಿನ ಪಿಗ್ಮೆಂಟೇಷನನ್ನು ಜಾಸ್ತಿ ಮಾಡಿ ಕಪ್ಪು ಬಣ್ಣದ ಪ್ಯಾಚನ್ನು ಫಾರ್ಮ್ ಮಾಡಿಸುತ್ತೆ. ಅದು ಬಂಗು ಬರೋದಕ್ಕೆ ಒಂದು ಮುಖ್ಯವಾದಂತಹ ಕಾರಣ. ಇನ್ನು ಇದಲ್ಲದೆ ಬೇರೆಯೇ ಯಾವುದಾದರೂ ಆರೋಗ್ಯ ಸಮಸ್ಯೆಯ ಸೆಕೆಂಡರಿ ಎಫೆಕ್ಟ್ ಆಗಿ ಕೂಡ ಈ ಬಂಗು ಬರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಈಗ ಒಬ್ಬ ವ್ಯಕ್ತಿ ಲಿವರಿನ ಸಮಸ್ಯೆಯಿಂದನೋ, ಅಥವಾ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿಯಿಂದನೋ, ಅಥವಾ ಶುಗರ್ ಅಥವಾ BPಯ ಸಮಸ್ಯೆಗಳಿಂದನೋ, ಅಥವಾ ಚರ್ಮದ ರೋಗಗಳಲ್ಲಿ ಸಾಮಾನ್ಯವಾಗಿ ಆ ಸಮಸ್ಯೆಯ ಸೆಕೆಂಡರಿ ಎಫೆಕ್ಟ್ ಆಗಿ ಕೂಡ ಈ ಬಂಗು ಬರುವಂತಹ ಸಾಧ್ಯತೆಗಳಿರುತ್ತೆ. ಇದು ಕೂಡ ಒಂದು ಮುಖ್ಯವಾದಂತಹ ಕಾರಣ ಬಂಗು ಬಹಳಷ್ಟು ಜನರಲ್ಲಿ ಕಾಣಿಸ್ಕೊಳ್ಳೋದಕ್ಕೆ. ಇನ್ನು ಇದಲ್ಲದೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಹಾರ್ಶ್ ಕೆಮಿಕಲ್ ಇರುವಂತಹ ಈ ಮೇಕಪ್ಗಳನ್ನು ಉಪಯೋಗಿಸೋದು, ಈ ಫೌಂಡೇಶನ್ಗಳು ಅಥವಾ ವೈಟ್ನರ್ಗಳು ಅಥವಾ ಈ ರೀತಿಯ ಮೇಕಪ್ಗಳನ್ನು ರಿಪೀಟ್ ಆಗಿ ಚೇಂಜ್ ಮಾಡಿ ಯಾರು ಉಪಯೋಗಿಸ್ತಾರೆ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂತಂದರೆ, ಈ ಫೇಶಿಯಲ್ಸ್ಗಳನ್ನು ಮಾಡಿಸ್ತಾರೆ. ಈ ಫೇಶಿಯಲ್ಸ್ಗಳಲ್ಲಿ ಕೂಡ ಕೆಲವೊಂದು ಸರ್ತಿ ಅಲರ್ಜಿಕ್ ರಿಯಾಕ್ಷನ್ ಆಗಿ ಕೂಡ ಈ ರೀತಿಯ ಬಂಗು ಬರುವಂತಹ ಸಾಧ್ಯತೆಗಳಿರುತ್ತೆ. ಇದು ಕೂಡ ಬಹಳ ಮುಖ್ಯವಾದಂತಹ ರೀಸನ್ ಈ ಬಂಗು ಬರೋದಕ್ಕೆ. ಇನ್ನು ಇದಲ್ಲದೆ ಮೂತ್ರಕೋಶದ ಸಂಬಂಧಿತ ಸಮಸ್ಯೆಗಳಿರೋರಲ್ಲಿ, ಆಸ್ತಮಾ ಇರೋರಲ್ಲಿ, ಅಥವಾ ದೇಹದ ತೂಕ ಜಾಸ್ತಿ ಇರ್ತದಲ್ಲ, ಒಬೆಸಿಟಿ ಅಂತೀವಲ್ಲ, ಅವರಲ್ಲಿ ಕೂಡ ಸಾಮಾನ್ಯವಾಗಿ ಈ ಬಂಗು ಕಾಣಿಸ್ಕೊಳ್ತದೆ. ಮತ್ತು ಈ ಥೈರಾಯ್ಡಿನ ಸಮಸ್ಯೆ ಇರುವಂಥವರಲ್ಲಿ ಈ ಬಂಗು ಬರುವಂತಹದ್ದು ಸರ್ವೇ ಸಾಮಾನ್ಯವಾದಂತಹ ಒಂದು ಲಕ್ಷಣ. ಈ ಬಂಗು ಅನ್ನುವಂತಹದ್ದು ಯಾವ ಯಾವ ಕಾರಣಗಳಿಂದ ಬರಬಹುದು ಅನ್ನುವಂಥದ್ದನ್ನು ನಾವು ನೋಡಿದ್ವಿ.
ಹಾಗಾದರೆ ಈ ಬಂಗು ಬರುವಂಥ ಲಕ್ಷಣಗಳೇನು ಅಂತ? ಸಾಮಾನ್ಯವಾಗಿ ಈ ಬಂಗು ಒಂದು ಚಿಕ್ಕ ಡಾಟ್ ಆಗಿ ಕಪ್ಪು ಚುಕ್ಕಿಯಾಗಿ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ಕೆನ್ನೆಯ ಭಾಗದಲ್ಲಿ ಅಥವಾ ಕಣ್ಣಿನ ಎಡ್ಜ್‌ಗಳ ಭಾಗದಲ್ಲಿ ಅಥವಾ ಹಣೆಯಲ್ಲಿ ಸಾಮಾನ್ಯವಾಗಿ ಈ ಬಂಗು ಅನ್ನುವಂಥ ಸ್ಟಾರ್ಟ್ ಆಗುತ್ತೆ. ಅದು ಚಿಕ್ಕದಾಗಿ ಸ್ಟಾರ್ಟ್ ಆಗಿ ಆನಂತರ ದೊಡ್ಡದಾಗ್ತಾ ಹೋಗ್ತದೆ. ದೊಡ್ಡದಾಗ್ತಾ ಅಗಲ ಆಗ್ತಾ, ಆಗ್ತಾ, ಆಗ್ತಾ ಇಡೀ ಮುಖಕ್ಕೆ ಕೂಡ ಸಾಮಾನ್ಯವಾಗಿ ಈ ಬಂಗು ಬರುತ್ತೆ. ಈ ಬಂಗು ಜಾಸ್ತಿ ಬರುವಂತಹದ್ದು ಮುಖದಲ್ಲಿ ಮಾತ್ರ. ಆದರೆ ಇನ್ನು ಬಹಳಷ್ಟು ಕಂಡೀಷನ್ಸ್‌ಗಳಲ್ಲಿ ಕೈಗಳ ಮೇಲೆ, ಭುಜಗಳ ಮೇಲೆ, ಬೆನ್ನಲ್ಲಿ, ಅಂಡರ್ ಆರ್ಮ್ಸಲ್ಲಿ ಕೂಡ ಈ ಬಂಗು ಸ್ಪ್ರೆಡ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗೂ ಈ ಬಂಗು ಬಂದಾವಾಗ ನಿಮಗೆ ಅದರಿಂದ ಬೇರೆ ಯಾವುದೇ ಲಕ್ಷಣಗಳಿರಲ್ಲ. ಈ ಕಪ್ಪು ಕಲೆ ಅನ್ನುವಂಥದ್ದು ಬಿಟ್ಟರೆ ಉರಿ ಆಗಲಿ, ನೋವಾಗಲಿ ಅಥವಾ ಚರ್ಮ ದಪ್ಪ ಆಗೋದಾಗಲಿ ಈ ರೀತಿಯ ಯಾವುದೇ ರೀತಿಯ ಬದಲಾವಣೆಗಳಿರಲ್ಲ. ಹಾಗಾಗಿ ಏನಾಗುತ್ತೆ ಗೊತ್ತಾ? ಸಾಮಾನ್ಯವಾಗಿ ಇದು ಚಿಕ್ಕದಾಗಿ ಬಂದವಾಗ ಯಾರಿಗೂ ನೋಟಿಸೇ ಆಗೋದಿಲ್ಲ. ಅದು ಸ್ವಲ್ಪ ದೊಡ್ಡದಾಗಿ ಅಥವಾ ಬೇರೆಯವರು ಯಾರಾದರೂ ನೋಡಿ ಹೇಳಿ ಅಥವಾ ಕನ್ನಡಿ ನೋಡಿದವಾಗ ನಿಮಗೆ ಗೊತ್ತಾಗಿ ಆ ನಂತರ ಅದರ ಬಗ್ಗೆ ಗಮನ ಕೊಡುವಂತಹದ್ದು ಒಂದು ಸಾಮಾನ್ಯವಾದಂತಹ ಪ್ರಕ್ರಿಯೆ. ಯಾಕಂದರೆ ಉರಿಯಾಗಲಿ ನೋವಾಗಲಿ ಏನೂ ಇರೋದಿಲ್ಲ. ಅದೇ ಈ ಸೂರ್ಯನ ಬಿಸಿಲಿಗೆ ಜಾಸ್ತಿ ಎಕ್ಸ್ಪೋಸ್ ಆಗಿ ಬರುವಂತಹ ಕಪ್ಪು ಕಲೆಗಳೇನಿರುತ್ತೆ ಅವುಗಳಲ್ಲಿ ಮಾತ್ರ ನೀವು ಬಿಸಿಲಿಗೆ ಹೋದವಾಗ, ಯಾವಾಗ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತೀರೋ ಆವಾಗೆಲ್ಲ ಆ ಭಾಗ ಜಾಸ್ತಿ ಉರಿಯೋದು ಈ ರೀತಿಯ ಲಕ್ಷಣಗಳು ಕಂಡುಬರುತ್ತೆ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಕಂಡೀಷನ್ಸ್ಗಳಲ್ಲಿ ಈ ರೀತಿಯ ಬಂಗಲ್ಲಿ ಯಾವುದೇ ರೀತಿಯ ಬೇರೆ ಲಕ್ಷಣಗಳು ಇರೋದಿಲ್ಲ ಸಾಮಾನ್ಯವಾಗಿ. ಸೊ ಬಂಗು ಮುಖವನ್ನು ಪೂರ್ತಿ ಕವರ್ ಮಾಡಬಹುದು. ಕಣ್ಣಿನ ಕೆಳಗಡೆ ಅಥವಾ ಕಣ್ಣಿನ ರೆಪ್ಪೆಯ ಮೇಲೆ ಕೂಡ ಬಂಗು ಬರಬಹುದು. ಹಣೆ, ಮುಖದ ಭಾಗ, ತುಟಿಗಳ ಮೇಲೆ ಕೂಡ ಬಂಗು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಬಂಗಲ್ಲಿ ಕೂಡ ಲಕ್ಷಣಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಕೆಲವೊಂದು ಡಾರ್ಕ್ ಕಪ್ಪಗಾಗಿರುವಂತಹ ಪ್ಯಾಚಸ್ಗಳು ಬರಬಹುದು, ಕೆಲವೊಂದು ಸ್ವಲ್ಪ ಲೈಟ್ ಆಗಿರುವಂತಹ ಪ್ಯಾಚಸ್ಗಳು ಬರಬಹುದು, ಅಥವಾ ಬ್ರೌನ್ ಕಲರ್ ಅಥವಾ ಬ್ರೌನ್ ಮತ್ತು ವೈಟ್ ಮಿಕ್ಸ್ ಆಗಿರುವಂತಹ ಲೈಟ್ ಕಲರಿನ ಈ ರೀತಿಯ ಸ್ಕಿನ್ ಪ್ಯಾಚಸ್ಗಳು ಕೂಡ ಬರಬಹುದು. ಅದು ಬೇರೆ ಬೇರೆ ಕಾರಣಗಳ ಮೇಲೆ ಬೇರೆ ಬೇರೆ ಲಕ್ಷಣಗಳು ಬರ್ತಾ ಹೋಗುತ್ತೆ. ಇನ್ನು ಈ ಬಂಗು ಅನ್ನುವಂತಹದ್ದಕ್ಕೆ ಚಿಕಿತ್ಸೆ ಇದೆಯೋ ಇಲ್ವೋ ಇದು ಬಹಳಷ್ಟು ಜನರಲ್ಲಿ ಇರುವಂಥ ಒಂದು ಗೊಂದಲ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಇದು ಒಂದು ಸತಿಗೆ ಬಂದರೆ ಮತ್ತೆ ಹೋಗಲ್ಲ, ಇದು ಒಂದು ಸತಿಗೆ ಬಂದ್ರ ಮೇಲೆ ಸ್ಕಿನ್ನಲ್ಲಿ ಪರ್ಮನೆಂಟಾಗಿ ಉಳಿದು ಬಿಡುತ್ತೆ, ಇದಕ್ಕೆ ಯಾವ ಟ್ರೀಟ್ಮೆಂಟ್ ಮಾಡಿದ್ರೂ ಹೋಗಲ್ಲ ಅನ್ನುವಂತಹದ್ದು ಒಂದು ಸಾಮಾನ್ಯವಾದಂತಹ ಒಂದು ತಪ್ಪು ತಿಳುವಳಿಕೆ ಜನರಲ್ಲಿರುವಂತಹದ್ದು. ಈ ಬಂಗು ಅನ್ನುವಂತಹದ್ದನ್ನು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಬಹುದು. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬಂಗನ್ನು 100% ಕಂಪ್ಲೀಟ್ ಕ್ಲಿಯರ್ ಮಾಡುವಂತಹ ಬೇಕಾದಷ್ಟು ರೀತಿಯ ಔಷಧಿಗಳಿದೆ. ಹಾಗಾದರೆ ಈ ಬಂಗಿನ ಚಿಕಿತ್ಸೆಗಳು ಯಾವ್ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಸೂರ್ಯನ ಬಿಸಿಲಿಗೆ ಎಕ್ಸ್ಪೋಸ್ ಆಗಿರುವಂತಹ ಲಕ್ಷಣಗಳಿರುವಂತಹ ಬಂಗಾದರೆ ಅವರು ಮೊದಲನೇದಾಗಿ ಸೂರ್ಯನ ಬಿಸಿಲಿಗೆ ಹೋಗುವಾಗ ಮುಖವನ್ನು ಕವರ್ ಮಾಡ್ಕೊಂಡು ಹೋಗುವಂತಹದ್ದು ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂತಹದ್ದು. ಎರಡನೆಯದು ಸನ್ಸ್ಕ್ರೀನ್ ಲೋಷನ್ಸ್ಗಳು ಬರ್ತದೆ, ಅವು ಚರ್ಮವನ್ನು ಪ್ರೊಟೆಕ್ಟ್ ಮಾಡುವಂತಹದ್ದು, ಅಂತಹವುಗಳನ್ನು ಹಚ್ಕೊಂಡು ಹೋಗುವಂಥದ್ದು ಕೂಡ ಬಂಗು ಜಾಸ್ತಿ ಆಗದೆ ಇರುವ ಹಾಗೆ ನಮಗೆ ಸಪೋರ್ಟನ್ನು ಕೊಡುತ್ತೆ. ಇನ್ನು ಸೂರ್ಯನ ಬಿಸಿಲಿಂದ ಬಂದಿರುವಂತಹ ಬಂಗು ಜಾಸ್ತಿ ಇರುವಂಥವರಲ್ಲಿ ದೇಹದ ಉಷ್ಣತೆ ಅಥವಾ ಪಿತ್ತ ಜಾಸ್ತಿ ಇದ್ದಾಗ ಆ ದೇಹದ ಪಿತ್ತವನ್ನು ಕಡಿಮೆ ಮಾಡುವಂಥ ಔಷಧಿಗಳು ಮತ್ತು ಆಹಾರ ಕ್ರಮಗಳು ಅಂದರೆ ನೀರು ಜಾಸ್ತಿ ಕುಡಿಯೋದಿರಬಹುದು, ಈ ಹೆಸರು ಬೇಳೆಯನ್ನು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ತಗೊಳ್ಳುವಂಥದ್ದು ಇರಬಹುದು, ಸೌತೆಕಾಯಿಯನ್ನು, ಬಾರ್ಲಿಯನ್ನು ಉಪಯೋಗಿಸುವಂತಹದ್ದು, ಎಳ್ನೀರು ಈ ರೀತಿ ಜ್ಯೂಸ್ಗಳನ್ನು, ಹಣ್ಣಿನ ರಸವನ್ನು ತೆಗೆದುಕೊಳ್ಳುವಂತಹದ್ದು ಇವು ಕೂಡ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಅವು ಕೂಡ ಬಂಗನ್ನು ಕಡಿಮೆ ಮಾಡಿಸೋದಕ್ಕೆ ಸಹಾಯ ಮಾಡ್ತದೆ. ಇನ್ನು ಬೇರೆ ಸಮಸ್ಯೆಯ ಸೆಕೆಂಡ್ರಿ ಎಫೆಕ್ಟ್ ಆಗಿ ನಾನು ಹೇಳದ್ನಲ್ಲ, ಶ್ವಾಸಕೋಶದ ಸಮಸ್ಯೆ ಅಥವಾ ಥೈರಾಯ್ಡ್ ಸಮಸ್ಯೆ ಅಥವಾ ಕಿಡ್ನಿ ಸಮಸ್ಯೆಗಳಿರಬಹುದು, ಈ ಎಲ್ಲ ಸಮಸ್ಯೆಗಳಿಂದ ಏನು ಬಂಗು ಉತ್ಪತ್ತಿಯಾಗಿರುತ್ತೆ ಅಂತಹದ್ರಲ್ಲಿ ನಾವು ಬಂಗಿನ ಚಿಕಿತ್ಸೆಯನ್ನು ಮಾಡುವುದರ ಜೊತೆಗೆ ಆ ಮೂಲ ಕಾರಣವನ್ನು, ಆ ರೋಗವನ್ನು ಕೂಡ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡು ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಈ ಬಂಗು ಅನ್ನುವಂಥದ್ದು ಬಹಳ ಬೇಗ ಕಂಟ್ರೋಲಿಗೆ ಬರುತ್ತೆ ಮತ್ತು ಕಂಪ್ಲೀಟ್ ಆಗಿ ಗುಣ ಆಗ್ತದೆ. ಇನ್ನು ಈ ಹಾರ್ಮೋನಿನ ಚೇಂಜಸ್ಗಳಿಂದ ಬರ್ತಾ ಇರುವಂತಹ ಬಂಗು ಈ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಇರುವಂತಹದ್ದು. ಪ್ರೆಗ್ನೆನ್ಸಿ ಆದ ತಕ್ಷಣ ಅಥವಾ ಎದೆ ಹಾಲು ಕುಡಿಸ್ತಾ ಇರಬೇಕಾದ್ರೆ ಸಾಮಾನ್ಯವಾಗಿ ಇನ್ನೊಂದು ಏನಾಗುತ್ತೆ ಅಂದರೆ ಎದೆ ಹಾಲು ಕುಡಿಸೋದನ್ನು ನಿಲ್ಲಿಸಿದ ತಕ್ಷಣ ಬಂಗು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ದೇಹದ ತೂಕ ಜಾಸ್ತಿ ಆಗಿ ಅದಾದ್ರ ಮೇಲೆ ಬಂಗು ಉತ್ಪತ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಈ ಎಲ್ಲದರಲ್ಲಿ ಈ ಬಂಗು ಬಂದಾವಾಗ ಅದನ್ನು ಬೇಗ ಐಡೆಂಟಿಫೈ ಮಾಡಿ ಅದನ್ನು ಬೇಗ ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಸ್ಪ್ರೆಡ್ ಆಗುವಂತಹದ್ದನ್ನು ಕೂಡ ತಪ್ಪಿಸಬಹುದು ಮತ್ತು ಬಹಳ ಬೇಗ ಅದನ್ನು ಕಂಟ್ರೋಲಿಗೆ ತರಬಹುದು ಮತ್ತು ಮುಖ ಅದು ಬರೋದಕ್ಕೆ ಮುಂಚೆ ಹೇಗಿತ್ತೋ ಹಾಗೇನೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಒಬೆಸಿಟಿಯಿಂದ ಅಥವಾ ದೇಹದ ತೂಕ ಜಾಸ್ತಿ ಇರುವಂಥವರಲ್ಲಿ ಬಂಗು ಬರುವಂಥದ್ದು ಸಾಮಾನ್ಯವಾದ ಲಕ್ಷಣ. ಈ ತೂಕ ಜಾಸ್ತಿ ಇರುವಂಥವರಲ್ಲಿ ಬರುವಂತಹ ಬಂಗಿಗೆ
ಈ ಬಂಗು ಕ್ಲಿಯರ್ ಆಗೋದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದರ ಜೊತೆಗೆ ಅವರ ದೇಹದ ತೂಕವನ್ನು ಕಡಿಮೆ ಮಾಡುವಂಥ ಆಹಾರ ಕ್ರಮಗಳನ್ನು, ವ್ಯಾಯಾಮ ಎಕ್ಸಸೈಸ್ಗಳನ್ನು, ವೈದ್ಯರ ಸಲಹೆಯಂತೆ ಔಷಧಿಗಳನ್ನು ತೆಗೆದುಕೊಂಡು ದೇಹದ ತೂಕವನ್ನೂ ಕಡಿಮೆ ಮಾಡಿಕೊಂಡು ಅದರ ಜೊತೆಗೆ ಈ ಬಂಗನ್ಗೆ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಅದು ಕೂಡ ಕಂಪ್ಲೀಟ್ ಆಗಿ ಗುಣ ಆಗ್ತಾ ಬರ್ತದೆ. ಇನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಹಾಗಾದರೆ ಈ ಬಂಗಿಗೆ ಯಾವ ಯಾವ ರೀತಿಯ ಚಿಕಿತ್ಸೆಗಳಿದೆ ಅನ್ನುವಂತಹದ್ದು ಕೂಡ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತಹದ್ದು. ನಮ್ಮಲ್ಲಿ ಆಯುರ್ವೇದ ಚಿಕಿತ್ಸೆಯಲ್ಲಿ ನಿಮಗೆ ಕಂಬೈನ್ಡ್ ಥೆರಪಿ ಅನ್ನುವಂತಹ ಒಂದು ಟ್ರೀಟ್ಮೆಂಟನ್ನು ಕೊಡ್ತೀವಿ. ಕಂಬೈನ್ಡ್ ಥೆರಪಿ ಅಂದರೆ ಹೊರಗಡೆಯಿಂದ ಹಚ್ಚೋದಕ್ಕೆ ಎಣ್ಣೆಗಳಿರಬಹುದು, ಕ್ರೀಮ್ಗಳಿರಬಹುದು, ಸೋಪು, ಲೋಷನ್ಗಳಿರಬಹುದು. ಅವುಗಳ ಜೊತೆಗೆ ಒಳಗೆ ದೇಹದ ಯಾವ ಸಮಸ್ಯೆಯಿಂದ ಉತ್ಪತ್ತಿಯಾಗಿದೆಯೋ ಅದನ್ನು ಕ್ಲಿಯರ್ ಮಾಡಿಸೋದಕ್ಕೆ ನಾವು ಬಂಗು ಜಾಸ್ತಿ ಇರುವಂಥವರಲ್ಲಿ ವಿರೇಚನ ಅನ್ನುವಂತಹ ಪಂಚಕರ್ಮ ಚಿಕಿತ್ಸೆ ಮತ್ತು ನಸ್ಯ ಅನ್ನುವಂತಹ ಪಂಚಕರ್ಮ ಚಿಕಿತ್ಸೆಗಳು ಕೂಡ ನಿಮಗೆ ಬಹಳ ಉತ್ತಮವಾದಂತಹ ನಿಮಗೆ ಫಲಿತಾಂಶವನ್ನು ಕೊಡ್ತದೆ. ಆನಂತರ ರಕ್ತವನ್ನು ಶುದ್ಧಿ ಮಾಡುವಂತಹ ಸಿರಪ್ಗಳಾಗಿರಬಹುದು ಅಥವಾ ಮಾತ್ರೆಗಳಾಗಿರಬಹುದು ಅವುಗಳು ಕೂಡ, ಮತ್ತು ಚರ್ಮಕ್ಕೆ ಬಣ್ಣ ಕೊಡಲಿಕ್ಕೋಸ್ಕರವಾಗಿ ಚರ್ಮದ ಬಣ್ಣವನ್ನು ಚೆನ್ನಾಗಿ ಮಾಡಿ ಫೇಸಿನ ಗ್ಲೋವನ್ನು ಜಾಸ್ತಿ ಮಾಡೋದಕ್ಕೆ ಕೂಡ ಆಯುರ್ವೇದದಲ್ಲಿ ಔಷಧಿಗಳಿದ್ದಾವೆ. ಸಿರಪ್ ಫಾರ್ಮ್ಗಳಿರ್ತವೆ, ಈ ಮಹಾಮಂಜಿಷ್ಠಾದಿ ಕಾಡ ಅನ್ನುವಂತಹದ್ದು, ಈ ರೀತಿಯ ಕಾಡಗಳಿದ್ದಾವೆ, ಸಿರಪ್ಪು, ಮಾತ್ರೆಗಳು ಇವೆಲ್ಲ ಇದೆ. ಈ ಎಲ್ಲ ಔಷಧಿಗಳನ್ನು ತೆಗೆದುಕೊಂಡು ನಾವು ಸಾಮಾನ್ಯವಾಗಿ ಆನಂತರ ಮುಖಕ್ಕೆ ಹಚ್ಚೋದಕ್ಕೆ ಕುಂಕುಮಾದಿ ಲೇಪನ ಅನ್ನುವಂತಹ ಕ್ರೀಮ್ ಇರಬಹುದು, ಕುಂಕುಮಾದಿ ತೈಲ ಅಂತ ಎಣ್ಣೆ ಬರುತ್ತೆ ಅದಿರಬಹುದು. ಶಾಲ್ಮಲ್ಲಿ ಅನ್ನುವಂತಹ ಗಿಡದಲ್ಲಿ ಆ್ಯಕ್ಚುಲಿ ಮುಳ್ಳುಗಳು ಬರುತ್ತೆ. ಶಾಲ್ಮಲ್ಲಿ ಗಿಡದ ಮುಳ್ಳನ್ನು ಹಾಲಿನಲ್ಲಿ ತೆಗೆದು ಇದಕ್ಕೆ ಹಚ್ಚುವಂತಹದ್ದು ಕೂಡ ಬಹಳ ಉತ್ತಮವಾದಂತಹ ರಿಸಲ್ಟನ್ನು ಕೊಡ್ತದೆ. ಪೌಡ್ರು ಕೂಡ ಬರುತ್ತೆ, ಶಾಲ್ಮಲಿ ಚೂರ್ಣ ಅಂತ. ಅದನ್ನು ನೀವು ಹಾಲಿನಲ್ಲಿ ಮತ್ತು ಸ್ವಲ್ಪ ಮೊಸರನ್ನು ಮಿಕ್ಸ್ ಮಾಡಿ ಹಚ್ಚುವಂತಹದ್ದು. ಒಂದು ಚಿಟಿಕೆಯ ಅರಿಶಿಣವನ್ನು ಅದಕ್ಕೆ ಮಿಕ್ಸ್ ಮಾಡಿದ್ರು ಕೂಡ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡ್ತದೆ. ಈ ಮುಲ್ತಾನಿ ಮಿಟ್ಟಿ ಪೌಡ್ರ್ ನಿಮಗೆಲ್ಲ ಗೊತ್ತಿರುತ್ತೆ. ಈ ಮುಲ್ತಾನಿ ಮಿಟ್ಟಿ ಪೌಡ್ರನ್ನು ರೋಸ್ ವಾಟರ್ ಜೊತೆಗೆ ಮಿಕ್ಸ್ ಮಾಡಿ ಅದಕ್ಕೆ ನೀವು ಈ ಏನು ಮಂಜಿಷ್ಟ ಅನ್ನುವಂತಹ ಪೌಡ್ರ್ ಬರುತ್ತೆ, ಆ ಮಂಜಿಷ್ಟ ಅನ್ನುವಂತಹ ಪೌಡ್ರನ್ನು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಹಚ್ಚಿ ಮುಖಕ್ಕೆ ಲೇಪ ಥರ, ಫೇಸ್ ಪ್ಯಾಕ್ ಥರ ಅದು ಒಣಗೋದ್ರ ಮೇಲೆ ಮುಖವನ್ನು ತೊಳೆಯುವಂತಹದ್ದು ಕೂಡ ಬಂಗನ್ನು ಕಡಿಮೆ ಮಾಡಿಸೋದಕ್ಕೆ ಬಹಳ ಉತ್ತಮವಾದಂಥ ಚಿಕಿತ್ಸೆ ಆಗಿರ್ತದೆ. ಆದರೆ ಈ ಬಂಗು ಚಿಕಿತ್ಸೆಯಲ್ಲಿ ನೀವು ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾದೇನು ಅಂತಂದರೆ, ಬಂಗಿನ ಚಿಕಿತ್ಸೆ ಕಡಿಮೆ ಅವಧಿಯಲ್ಲಿ ಕಂಪ್ಲೀಟ್ ಆಗುವಂತಹ ಚಿಕಿತ್ಸೆ ಅಲ್ಲ. ಇದು ಎಲ್ಲರೂ ಬಹಳ ಚಿಕಿತ್ಸೆ ತೆಗೆದುಕೊಳ್ಳುವಂಥವರು ನೆನಪಲ್ಲಿ ಇಟ್ಕೋಬೇಕಾಗಿರುವಂಥದ್ದು. ಯಾಕೆಂತಂದರೆ ಬಂಗು ಅನ್ನುವಂತಹದ್ದು ಮೊಡವೆಗಳಿಂದ ಅಥವಾ ಪಿಂಪಲ್ಸ್ಗಳಿಂದ ಬಂದಿರುವಂತಹ ಕಲೆಯ ರೀತಿಯಲ್ಲಿ ಮಾತ್ರ ಇರೋದಿಲ್ಲ. ಹಾಗಾಗಿ ಈ ಬಂಗಿನ ಚಿಕಿತ್ಸೆ ತೆಗೆದುಕೊಳ್ಳುವಂಥವರು ರೆಗ್ಯುಲರಾಗಿ ಕರೆಕ್ಟಾದ ವಿಧಾನದಲ್ಲಿ ಔಷಧಿಯನ್ನು ಬಳಸ್ತಾ, ಸ್ವಲ್ಪ ಅವರವರ ಕಂಡೀಷನ್ಸ್ ಮೇಲೆ ನಿಮ್ಮ ವೈದ್ಯರು ಹೇಳ್ತಾರೆ ಎಷ್ಟು ಸಮಯ ಚಿಕಿತ್ಸೆ ಬೇಕಾಗುತ್ತೆ ಅಂತ, ಅದನ್ನು ಕರೆಕ್ಟಾಗಿ ರೆಗ್ಯುಲರಾಗಿ ಮಾಡ್ತಾ ಬಂದು, ಮತ್ತು ಡಾಕ್ಟ್ರುಗಳು ಸೂಚಿಸುವಂಥ ಪಥ್ಯಗಳಿರ್ಬೋದು, ಅಂದರೆ ಎಣ್ಣೆಯಲ್ಲಿ ಕರೆದಿರುವಂಥ ವಸ್ತುಗಳು, ಹುಳಿ ಇರುವಂಥ ವಸ್ತುಗಳನ್ನು ಅವಾಯ್ಡ್ ಮಾಡೋದಕ್ಕೆ ಸಾಮಾನ್ಯವಾಗಿ ಹೇಳ್ತಾರೆ. ಮತ್ತು ಅವರವರ ದೇಹ ಕಂಡೀಷನ್ಸ್ಗಳ ಮೇಲೆ ಕೆಲವೊಂದು ತರಕಾರಿಗಳನ್ನಾಗಿರಲಿ ಅಥವಾ ಈ ನಾನ್ ವೆಜ್ಜನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳೋದು, ಇವನ್ನೆಲ್ಲ ಹೇಳ್ತಾರೆ. ಈ ಎಲ್ಲ ಚಿಕಿತ್ಸಾ ವಿಧಾನಗಳನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಬಂದರೆ ನಿಮ್ಮ ಬಂಗು ಕಂಪ್ಲೀಟಾಗಿ ಕ್ಲಿಯರ್ ಆಗ್ತದೆ ಮತ್ತು ಮುಖ ಮುಂಚೆ ಹೇಗಿತ್ತೋ ಅದೇ ರೀತಿ ಆಗ್ತದೆ. ಏಕೆಂತಂದರೆ ನಾವು ಬಹಳಷ್ಟು ಪೇಷಂಟಲ್ಲಿ ನಾನು ಈ ಬಂಗಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇನೆ. ಬಹಳ ಉತ್ತಮವಾದಂತಹ ರಿಸಲ್ಟ್ಸ್ಗಳನ್ನು ಪೇಷಂಟ್ ತೆಗೆದುಕೊಂಡಿದ್ದಾರೆ. ಆದರೆ ತಾಳ್ಮೆಯಿಂದ ವೈದ್ಯರು ಹೇಳಿರುವಂತಹ ಟೈಮ್ ಪೀರಿಯಡ್ವರೆಗೂ ಕರೆಕ್ಟಾದಂತಹ ಚಿಕಿತ್ಸೆಯನ್ನು ಮಾಡಿದ್ರೆ ಈ ಬಂಗನ್ನು ಕಂಪ್ಲೀಟಾಗಿ ನಾವು ಕ್ಲಿಯರ್ ಮಾಡಬಹುದು. ಆಯುರ್ವೇದದಲ್ಲಿ ಬಹಳ ಉತ್ತಮವಾದಂತಹ ಚಿಕಿತ್ಸೆ ಇದೆ. ನಿಮ್ಮ ಹತ್ತಿರದ ಆಯುರ್ವೇದ ವೈದ್ಯರನ್ನು ನೀವು ಭೇಟಿ ಮಾಡಿ ನೀವು ಸರಿಯಾದಂತಹ ಸಲಹೆಯನ್ನು ತೆಗೆದುಕೊಂಡು ಅದನ್ನು ಫಾಲೋ ಮಾಡಿ ನೀವು ಈ ಸಮಸ್ಯೆಯಿಂದ ಹೊರಗಡೆಗೆ ಬನ್ನಿ ಅನ್ನುವಂತಹದ್ದು ನನ್ನ ಈ ವಿಡಿಯೋದ ಮೂಲ ಉದ್ದೇಶ. ಇನ್ನು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಒಂದು ವಿಷಯ ಏನು ಅಂತಂದರೆ, ಈ ಬಂಗು ಅನ್ನುವಂತಹದ್ರಲ್ಲಿ ಜನರಲ್ಲಿ ಇರುವಂತಹ ಒಂದು ತಪ್ಪು ಗ್ರಹಿಕೆ ಏನು ಅಂತಂದರೆ, ಈ ಬಂಗು ಅನ್ನುವಂಥ ಸ್ಟಾರ್ಟ್ ಆದ ತಕ್ಷಣವೇ ಕಷ್ಟದ ದಿನಗಳೇನೋ ಸ್ಟಾರ್ಟ್ ಆಯಿತು, ಅಥವಾ ನಮ್ಮ ಜೀವನದಲ್ಲೇನೋ ಕೆಟ್ಟದ್ದಾಗುತ್ತೆ, ಅಥವಾ ನಮ್ಮ ಜೀವನದಲ್ಲಿ ಇನ್ನೂ ಕಷ್ಟಗಳು ಶುರುವಾಗುತ್ತೆ, ಆರ್ಥಿಕವಾಗಿ ಫೈನಾನ್ಷಿಯಲ್ ಸಮಸ್ಯೆ ಬರುತ್ತೆ, ಅಥವಾ ಸಂಸಾರದಲ್ಲಿ ಏನೋ ಸಮಸ್ಯೆ ಬರುತ್ತೆ, ಅಥವಾ ನನಗೇನೋ ಕೆಟ್ಟದ್ದಾಗತ್ತೆ ಅದರಿಂದಾಗಿ ಬರ್ತಾ ಇರುವಂಥದ್ದು, ಅಥವಾ ದೇವರ ಶಾಪ, ಅಥವಾ ಬೇರೆ ಯಾರೋ ಏನೋ ಮಾಟ ಮಂತ್ರ ಮಾಡಿಸಿ ನನಗೆ ಈ ಬಂಗು ಬಂದಿದೆ. ಈ ಎಲ್ಲವೂ ಕೂಡ ಸಾಮಾನ್ಯವಾಗಿ ಜನರಲ್ಲಿ ಇರುವಂತಹ ಒಂದು ಭಾವನೆ. ಆದರೆ ಈ ಬಂಗು ಅನ್ನುವಂತಹದ್ದಕ್ಕೂ ಮತ್ತು ಯಾವುದೇ ರೀತಿಯ ಈ ರೀತಿಯ ಯಾವುದು ನೀವು ತಿಳ್ಕೊಂಡಿರ್ತೀರಾ ಕಷ್ಟ ಬರುತ್ತೆ ಅಥವಾ ಅದರಿಂದ ತೊಂದರೆಗಳಾಗುತ್ತೆ, ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈ ಬಂಗು ಅನ್ನುವಂತಹದ್ದು ದೇಹದಲ್ಲಿ
ವ್ಯತ್ಯಾಸಗಳಾದವಾಗ ಅದು ದೇಹ ತೋರಿಸುವಂತಹ ಒಂದು ಲಕ್ಷಣಗಳಲ್ಲಿ ಒಂದು ಅಷ್ಟೇ. ಅದನ್ನು ಬಿಟ್ಟರೆ ಇದು ಹೊರಗಡೆಯಿಂದ ಆಗುವಂಥ ಎಫೆಕ್ಟ್ಗಳಿಂದ ಯಾವುದೇ ರೀತಿಯ ತೊಂದರೆಗಳಾಗಲಿ ಮತ್ತೊಂದಾಗಲಿ ಆಗುವಂಥದ್ದಲ್ಲ. ಹಾಗಾಗಿ ಈ ಬಂಗು ಬಂದ ತಕ್ಷಣವೇ ನಿಮಗೇನೋ ಸಮಸ್ಯೆ ಬರುತ್ತೆ ಅನ್ನುವಂತಹದ್ದು, ಮಾನಸಿಕವಾಗಿ ಕುಗ್ಗುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಬಂಗು ಸಂಪೂರ್ಣವಾಗಿ ಗುಣವಾಗುವಂತಹದ್ದು ಮತ್ತು ಸರಿಯಾದ ಚಿಕಿತ್ಸೆ ತೆಗೆದುಕೊಂಡರೆ ಅದು ಮತ್ತೆ ಬರೋದು ಕೂಡ ಇಲ್ಲ. ಪಂಚಕರ್ಮ ಚಿಕಿತ್ಸೆಗಳನ್ನು ಆಯುರ್ವೇದದಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಈ ಬಂಗು ಮತ್ತೆ ಬರದೇ ಇದ್ದ ಹಾಗೆ ಕೂಡ ತಡಿಬಹುದು. ಹಾಗಾಗಿ ಯಾವುದೇ ಚಿಂತೆ ಬೇಡ ಬಂಗಿನ ಬಗ್ಗೆ. ನಿಮಗೆ ಸಣ್ಣ ವ್ಯತ್ಯಾಸಗಳು ಕೂಡ ಮುಖದಲ್ಲಿ ಕಾಣಿಸ್ತಾ ಇದೆ ಅಂದರೆ ನೆಗ್ಲೆಕ್ಟ್ ಮಾಡೋದು ಬೇಡ. ಈ ಕೂಡಲೇ ನೀವು ಡಾಕ್ಟ್ರನ್ನ ಭೇಟಿ ಮಾಡಿ ಸರಿಯಾದಂತಹ ಚಿಕಿತ್ಸೆ ತೆಗೆದುಕೊಳ್ಳಿ ಮತ್ತು ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗಡೆ ಬನ್ನಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.